ತಾರಕಕ್ಕೇರ್ತಾ ಇದೆ ಟೌನ್ಶಿಪ್ ಜಟಾಪಟಿ ಮತ್ತೆ ಬಿಡದಿಯಲ್ಲಿ ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡಿಕೊಳ್ಳುವ ವಿಚಾರವಾಗಿ ರೈತರು ವಿರೋಧವನ್ನ ಮುಂದುವರಿಸ್ತಾ ಇದ್ದಾರೆ. ನೆನ್ನೆ ಸರ್ವೆ ಮಾಡಕ್ಕೆ ಹೋಗಿದ್ದ ಅಧಿಕಾರಿಗಳಿಗೆ ಪೊರ್ಕೆ ಏಟು ಬಿದ್ದಿದೆ. ಇವತ್ತು ಕೂಡ ಬಿಡದಿಯಲ್ಲಿ ಭೂ ಸ್ವಾಧೀನ ಸರ್ವೆ ಮುಂದುವರಿಸುವ ಸಾಧ್ಯತೆ ಇದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಈ ಸರ್ವೆ ನಡೆಯುತ್ತೆ. ಮತ್ತೊಂದು ಕಡೆ ಹೆಚ್ಚು ಪರಿಹಾರ ಕೊಟ್ಟರೆ ಭೂಮಿ ಕೊಡೋಕೆ ಒಪ್ಪಿಗೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. 6 ಕೋಟಿ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಇವರೀಗ ನಿಗದಿ ಮಾಡಿರೋದು 2 ರಿಂದ 2.5 ಕೋಟಿ. ಅದು 3 ಪಟ್ಟು ಹೆಚ್ಚಾದ್ರೆ ನಾವು ಕೊಡ್ತೀವಿ ಅಂತ ಇದ್ದಾರೆ ಕೆಲವು. ಮಧ್ಯಾಹ್ನ 12ಕ್ಕೆ ಎಚ್ ಡಿ ದೇವೇಗೌಡರು ಸುದ್ದಿಗೋಷ್ಠಿ ನಡೆಸ್ತಾರೆ. ಬಟ್ ಇದೇ ವಿಚಾರವಾಗಿ ಮಾತಾಡ್ತಾರಾ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ರಾಜ್ಯದ ರೈತರ ನಾಡಿ ಮಿಡಿತವನ್ನ ದೇವೇಗೌಡರಷ್ಟು ಅರಿತುಕೊಂಡವರು ಬಲ್ಲವಂತವರು ಮತ್ತೊಬ್ರಿಲ್ಲ. ರಾಜ್ಯದ ಯಾವ್ಯಾವ ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರಿದೆ ಅಂತ ತನ್ನ ಬೆರಳ ತುದಿಯಲ್ಲಿ ಎಣಿಸುವಂತಹ ತಾಕತ್ತು ದೇವೇಗೌಡರಿಗಿದೆ. ಅನ್ನದಾತರ ಪರವಾಗಿ ಎಷ್ಟೋ ಸಲ ಅವ್ರು ನಿಂತ್ಕೊಂಡಿದ್ದಾರೆ. ಅಂಡ್ ಇವತ್ತಿನ ಸುದ್ದಿಗೋಷ್ಠಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬಿಡದಿ ರೈತರ ಪರವಾಗಿ ಬೆಂಬಲ ಸೂಚಿಸ್ತಾರ? ಒಂದು ವೇಳೆ ಅವರು ಎಂಟ್ರಿ ಕೊಟ್ಬಿಟ್ರೆ ಇದು ಮತ್ತೊಂದು ರೀತಿಯ ಮಜಲನ ಪಡೆದುಕೊಳ್ಳೋದ್ರಲ್ಲಿ ಅನುಮಾನವೇ ಬೇಡ. ಮತ್ತಷ್ಟು ಕಾವು ಪಡೆದುಕೊಳ್ಳುತ್ತೆ. ಬಟ್ ಸದ್ಯಕ್ಕೆ ರೈತರು ಅನಾಥರಾಗ್ಬಿಟ್ರ? ಅಲ್ಲಿ ಸರ್ಕಾರ ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ವಿರೋಧ ಪಕ್ಷದವರು ಒಂದ್ಸಲ ಹೋಗ್ತಾರೆ, ಅಮಾವಾಸ್ಯೆಗೆ ಹೋಗ್ತಾರೆ, ಇನ್ನೊಂದ್ಸಲ ಅವರು ಇದ್ರ ಬಗ್ಗೆ ಮಾತಾಡೋದು ಹುಣ್ಣಿಮೆ ಟೈಮ್ನಲ್ಲಿ ಮಾತ್ರ. ಬಿಡದಿ ಭಾಗದ ರೈತರು ನೆನ್ನೆ ನಾನು ಇಷ್ಟು ತನಕ ಹೇಳ್ತಾ ಇದ್ದೆ, ಒಂದು ಹಿಡಿ ಹಾಕಿ ಕಂಡ್ಗ ಬೆಳಿತೀವಿ ಅಂತ ಬಹಳ ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದವರು ಕೈಯಲ್ಲಿ ಕಲ್ಲು ಇಟ್ಕೊಳ್ತಾರೆ, ಪರ್ಕೆ ಇಟ್ಕೊಳ್ತಾರೆ. ಅನ್ನ ಹಾಕ್ತಾ ಇದ್ದಿದ್ದು ಕೈ ಇವತ್ತು ಅಂದರೆ ಯಾವ ಹಂತಕ್ಕೆ ಅವ್ರನ್ನ ರೋಸಿ ಹೋಗುವಂತೆ ಮಾಡಿದಿರಿ? ನನ್ನ ಭೂಮಿ ಕೊಡಲ್ಲ ಅಂದ ಮೇಲೆ ಹೆಂಗ್ರಿ ಬರ್ತೀರಿ ಆ ಭೂಮಿಗೆ? ಒಂದು ಕುತ್ಕೊಂಡು ಫಸ್ಟು ಮಾತಾಡಬೇಕು. ಹೊಂದಾಣಿಕೆನೇ ಇಲ್ಲದಂತಹ ಟೌನ್ಶಿಪ್ ಇದ್ರೆಷ್ಟು ಇಲ್ದಿದ್ರೆಷ್ಟು ಯಾರಿಗೋಸ್ಕರ ಮಾಡ್ತೀರಿ? ಹಾಗಾದ್ರೆ ಬೇರೆಯವ್ರು ಆರೋಪ ಮಾಡ್ತಾ ಇದ್ದಾರಲ್ಲ ಲೇಔಟ್ ಮಾಡೋಕ್ಕೆ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ, ಅದನ್ನು ಪ್ರೂವ್ ಮಾಡೋಕೆ ಹೊರಟಿದ್ದೀರಾ? ಇಲ್ಲ ಅನ್ನೋದಾದರೆ ಹೋಗಿ ಆ ಭಾಗಕ್ಕೆ. ವಿಧಾನಸೌಧಕ್ಕೆ ಬರಲಿ ಚರ್ಚೆ ಮಾಡ್ತೀನಿ, ನನ್ನ ಮನೆ ಬಾಗ್ಲಿಗೆ ಬರಲಿ ಚರ್ಚೆ ಮಾಡ್ತೀನಿ ಅಲ್ಲ. ರೈತರಿರೋ ಜಾಗಕ್ಕೆ ನೀವು ಹೋಗಿ ಕುತ್ಕೊಳ್ಳಿ, ಮಾತಾಡಿ. ಓಟ್ ಹಾಕಿರೋ ಜನ ನಿಮ್ಮ ಮಾತು ಕೇಳಲ್ವಾ ನೀವು ಹೇಳಿದ್ರೆ? ಅಥವಾ ಭಯಾನ? ರೈತರು ನಡು ರೋಡಲ್ಲಿ ನಿಂತಿದ್ದಾರೆ. ಮನೆ ಮಠ ಎಲ್ಲವನ್ನ ಬಿಟ್ಟು ಬರೀ ಹೋರಾಟ 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 ಅಂತ 1 ವರ್ಷದಿಂದ ಮಾಡೋದಾದ್ರೆ ಅವ್ರ ಜೀವನ ಹೆಂಗ್ರಿ ನಡೆಯುತ್ತೆ? ಹಂಗಾದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಕನಿಷ್ಠ ಪಕ್ಷ 20 ರಿಂದ 25 ಲೀಟರ್ ಒಂದು ಹೊತ್ತಿಗೆ ಹಾಲು ಹಾಕ್ತಾರೆ. ಹೈನುಗಾರಿಕೆ ಅನ್ನೋದು ಹೇರಳವಾಗಿ ಈಗ ನೀವೆಲ್ಲಿ ಭೂಮಿಯನ್ನು ಆಕ್ಯುಪೈ ಮಾಡ್ಕೋಬೇಕು ಅಂತ ಇದ್ರಲ್ಲ ಅಲ್ಲಿ